ಬಟ್ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಇದ್ರೆ ಅದಕ್ಕೊಂದು ಬೇರೆಯದೇ ಅರ್ಥ ಇರ್ತು, ಬೇರೆಯದು ಒಂದು ಸಂದೇಶ, ಒಗ್ಗಟ್ಟಿನ ಮಂತ್ರ ಪಡಿಸಿದಂತ ಆಗ್ತಾ ಇತ್ತು. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕೇವಲ ಒಂದು ಉಸ್ತುವಾರಿ ಜಿಲ್ಲೆಗೆ ಮಾತ್ರ ಸೀಮಿತ ಮಾಡಿ ಸಭೆಗೆ ಕರೆದಿರುವಂಥದ್ದು ಸರಿ ಅಂತ ಅನ್ಸುತ್ತಾ? ನನಗೆ ಇದ್ರ ಬಗ್ಗೆ ಅಷ್ಟು ನನಗೆ ಅರಿವಿಲ್ಲ. ನಾನು ಮೀಟಿಂಗ್ ಹೋದಾಗಲೇ ಗೊತ್ತಾಗೋದು. ಒಂದು ಎರಡನೇದು ಅಧ್ಯಕ್ಷರ ಸ್ಥಾನನೇ ಇದೆ. ಆಮೇಲಿಂದ ಉಪಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಸೊ ಹಾಗಾಗಿ ಪಾರ್ಟಿ ಒಗ್ಗಟ್ಟಲ್ಲಿ ಇವತ್ತು ಏನಾದರೂ ಪಕ್ಷ ಬರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರೂ ಸೇರಿ ಒಂದು ಪಕ್ಷವನ್ನು ಇವತ್ತು 140 ತಂದಿರೋಂಥದ್ದು ಇಡೀ ಭಾರತ ದೇಶಕ್ಕೆ ಗೊತ್ತು. ಅದರಲ್ಲಿ ಇವತ್ತು ಅಧ್ಯಕ್ಷರಾಗಿ ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇರೋಂಥ ವಿಚಾರ ಹೈಕಮಾಂಡ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿರೋಂಥದ್ದು ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿದ್ದೀರಿ. ಸೊ ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಯಾವತ್ತಿದ್ರೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಷಕ್ಕೋಸ್ಕರ ಎಲ್ಲ ಒಳ್ಳೆಯದು ಕೆಟ್ಟದು ಎಲ್ಲನೂ ಜೀರ್ಣಿಸ್ಕೊಳ್ಳೋಂಥ ಶಕ್ತಿ ಸುಮಾರು 40 ವರ್ಷದಿಂದ ನೋಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರಿಗೂ ಅವರೇ ಮಾದರಿ. ಇವತ್ತೇನಾದರೂ ಪಕ್ಷಕ್ಕೆ ಯಾವ ರೀತಿ ನಿಮ್ಮ ಲಾಯಲ್ಟಿ ತೋರಿಸ್ಬೇಕು ಅಂತಂದರೆ ಯಾರ ಎಕ್ಸಾಂಪಲ್ ಒಂದು ಸಿಂಬಲ್ ಅಂದರೆ ದಟ್ ಇಸ್ ಡಿ.ಕೆ. ಶಿವಕುಮಾರ್. ಇದಿಷ್ಟು ಕುಣಿಗಲ್ ಶಾಸಕರಾಗಿರುವಂಥ ಡಾಕ್ಟರ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.